ಇನ್ನು ನೋಡಿ, ನಾವು ಬೆಳಗ್ಗಿಂದ ಹೇಳ್ತಾ ಇದ್ದೀವಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಾಫಿ ಸಾಕ್ಷಿ ಮಾಡಿ ಅಂತ ಪ್ರದೋಷ್ ಅರ್ಜಿ ಸಲ್ಲಿಸಿರೋದು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಿಗೆ ಹಾಜರುಪಡಿಸಲಾಯಿತು. ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಕೂಡ ಹಾಜರಾಗಿದ್ದರು. ಅರ್ಜಿಗೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದರು. ಸಿಆರ್ಪಿಸಿ ಸೆಕ್ಷನ್ 307 ಅಡಿಯಲ್ಲಿ ಮಾಫಿ ಸಾಕ್ಷಿ ಕೋರಿ ಸಲ್ಲಿಸಿರುವಂಥ ಅರ್ಜಿ. ಸೆಕ್ಷನ್ 307 ಬಗ್ಗೆನೂ ಕೂಡ ಎಸ್ಪಿಪಿ ವಿವರಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಸಿಆರ್ಪಿಸಿ ಸೆಕ್ಷನ್ 307 ಅಡಿ ಮಾಫಿ ಸಾಕ್ಷಿಯನ್ನಾಗಿಸಲಿಕ್ಕೆ ಕೋರಿದ್ದಾರೆ. 306 ಕೂಡ ಮಾಫಿ ಸಾಕ್ಷಿ ಬಗ್ಗೆ ವಿವರಣೆ ಕೊಡುತ್ತೆ. ಕ್ಷಮಾದಾನ ಕೊಡುವಾಗ ಜಡ್ಜ್ ಕಾರಣಗಳನ್ನು ನೀಡಬೇಕು, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ದಾಖಲಿಸಬೇಕು ಅನ್ನುವಂಥ ನಿಯಮ ಇದೆ. ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಹೈಕೋರ್ಟ್ ತೀರ್ಪಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಪೂರ್ವರಾದಂಥವರು ಮಾಹಿತಿಯನ್ನು ಬಹಿರಂಗಪಡಿಸಬೇಕು. ಇದು ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ. ನೋಡಿ, ಅಪ್ರೂವರ್ ಆಗಲಿಕ್ಕೆ ಬಯಸುವಂಥ ಆರೋಪಿ ಸೆಕ್ಷನ್ 306 ಪ್ರಕ್ರಿಯೆಯನ್ನು ಪಾಲಿಸಬೇಕಾಗತ್ತೆ. ಏನಿದು, ಈ ಹಂತದಲ್ಲಿ ಇತರೆ ಈ ಆರೋಪಿಗಳಿರ್ತಾರಲ್ಲ, ಸಹ ಆರೋಪಿಗಳು, ಅವರ ವಾದವನ್ನು ಕೇಳಬೇಕಾಗಿಲ್ಲ. ನಂಬರ್ 1, ಕೋರ್ಟ್ ಕ್ಷಮಾದಾನಕ್ಕೆ ಒಪ್ಪಿದ ಬಳಿಕ ಇತರ ಆರೋಪಿಗಳಿಗೆ ಹಕ್ಕು ಲಭ್ಯವಾಗುತ್ತೆ. ಪ್ರಕ್ರಿಯೆಯ ಆರೋಪಗಳಿದ್ದರೆ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಇವು ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ದೀವಿ ಈ ಅಪ್ರೂವರ್ ಆಗುವಂಥದ್ದು, ಜೊತೆಗೆ ಏನಂದರೆ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಗೊತ್ತಿದೆ, ಪ್ರದೋಷ್ ಈಗ ಮಾಫಿ ಸಾಕ್ಷಿ ಮಾಡಿ ನನಗೆ ಅಂತ ಕೋರಿರುವಂಥದ್ದು. ಆ ಪ್ರಕ್ರಿಯೆ ಏನು, ನಂಬರ್ 1. ಜೊತೆಗೆ ಏನು ಅಂತಂದರೆ ಯಾವ್ಯಾವ ನಿಯಮಗಳು ಇದಕ್ಕೆ ಅನ್ವಯ ಆಗುತ್ತೆ, ನಂಬರ್ 2. ಜೊತೆಗೆ ಬೇರೆಯವರು ಕೂಡ ಯಾರಾದ್ರೂ ಈ ರೀತಿ ಅರ್ಜಿ ಸಲ್ಲಿಸಿದಾರಾ ರಮೇಶ್? ರಂಗನಾಥ್, ನಿನ್ನೆ ಸಂಜೆ ಅಷ್ಟೇನೆ A14 ಪ್ರದೋಷ್ ಈ ಕೇಸ್ನಲ್ಲಿ ಅಪ್ರೂವ್ ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಅವರ ಪರ ವಕೀಲರ ಮೂಲಕ ಈ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಇದುವರೆಗೂ ಬೇರೆ ಯಾವುದೇ ಆರೋಪಿ ಈ ಅರ್ಜಿಯನ್ನು ಸಲ್ಲಿಸಿಲ್ಲ. ಆದ್ರೆ ಇತರೆ ಆರೋಪಿಗಳು ಕೂಡ ಈಗ ಅರ್ಜಿಯನ್ನು ಸಲ್ಲಿಸುವಂತ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇನ್ನು A14 ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಪಿಪಿ ತಮ್ಮ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪ್ರದೋಷ್ ಹಾಕಿರುವಂತ ಅರ್ಜಿಯಲ್ಲಿ ತನಗೆ ಎಲ್ಲ ಸಂಪೂರ್ಣವಾದಂತ ಸತ್ಯ ತನಗೇನ್ ತಿಳಿದಿದೆ, ಆ ಸಂಪೂರ್ಣ ಸತ್ಯವನ್ನ ನಾನು ಕೋರ್ಟ್ಗೆ ಹೇಳೋದಕ್ಕೆ ನಾನು ಸಿದ್ಧ ಇದ್ದೀನಿ. ಹೀಗಾಗಿ ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ನನಗೆ ಕ್ಷಮಾದಾನ ನೀಡಬೇಕು. ಮತ್ತು ಈಗ ಇದರಲ್ಲಿ ಕೇಸ್ನಲ್ಲಿ ಏನೇನಾಯ್ತು, ಮತ್ತೆ ಈ ಕೇಸ್ನಲ್ಲಿ ತಾನು ಕೂಡ ಒಬ್ಬ ಪ್ರತ್ಯಕ್ಷದರ್ಶಿ, ಹೀಗಾಗಿ ತಾನು ಕೂಡ ಈ ಕೇಸ್ನಲ್ಲಿ ಭಾಗವಹಿಸಿರೋದ್ರಿಂದ ನನಗೆ ಬಹುತೇಕ ಮಾಹಿತಿಗಳು, ನನಗೆ ಸತ್ಯವಾದಂತ ಮಾಹಿತಿಗಳು ನನಗೆ ಗೊತ್ತಿದೆ. ಅದೆಲ್ಲವನ್ನು ಕೂಡ ನಾನು ಈ ಕೇಸ್ನಲ್ಲಿ ಕೊಟ್ಟು ಕೇಸ್ನ ನ್ಯಾಯಬದ್ಧ ತೀರ್ಮಾನ ಮಾಡೋದಕ್ಕೆ ನಾನು ಸಹಕರಿಸ್ತೀನಿ ಅಂತೇಳಿ ಈ ಒಂದು ಮೆಮೋವನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ ಕೂಡ ಇದನ್ನು ವಾದ ಮಾಡ್ತಾ ಸೆಕ್ಷನ್ 306, 307 ಪ್ರಕಾರ ಏನೇನ್ ಪ್ರಕ್ರಿಯೆಯನ್ನು ಅನುಸರಿಸಬೇಕು, ಈ ಹಿಂದೆ ವಿನಯ್ ಕುಲಕರ್ಣಿ ಕೇಸಲ್ಲೂ ಕೂಡ ಇದೇ ರೀತಿಯ ಪ್ರಕ್ರಿಯೆಯನ್ನು ಅನುಸರಿಸಲಾಯಿತು. ಒಂದು ಸಲ ಕೋರ್ಟು ಈತ ಸಂಪೂರ್ಣವಾದಂತ ಸತ್ಯವನ್ನ ಹೇಳಿ ಕೋರ್ಟ್ ಮನವರಿಕೆ ಆದ್ರೆ ಆಗ ಕೋರ್ಟು ಆತನ ಒಂದು ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ 164 ಅಡಿ ಆತನ ಹೇಳಿಕೆಯನ್ನ ತಗೊಂಡು ಆನಂತರ ಆ ಹೇಳಿಕೆಯನ್ನ ಮತ್ತೆ ಕೋರ್ಟ್ ಮುಂದೆ ತಂದು ಆತನ ಮಾಫಿ ಸಾಕ್ಷಿ ಹೇಳಿಕೆಯನ್ನ ಪಡ್ಕೋಬೇಕು ಅನ್ನೋಂಥ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯನ್ನ ವಿವರಿಸ್ತಾ ಇದ್ದಾರೆ. ಹೀಗಾಗಿ ಪ್ರಕ್ರಿಯೆ ಪ್ರಕಾರ ಮಾಡಬೇಕಾಗತ್ತೆ. ಜೊತೆಗೆ ಒಂದ್ಸಲ ಕೋರ್ಟ್ ಕ್ಷಮಾದಾನಕ್ಕೆ ಒಪ್ಕೊಂಡ ಮೇಲೆ ಆತ ಅದಕ್ಕೆ ಬದ್ಧನಾಗಿರ್ಬೇಕಾಗತ್ತೆ. ಅಂದ್ರೆ ಈಗೇನು ಷರತ್ತು ಏನಿದೆ ಸೆಕ್ಷನ್ 306 ನಲ್ಲಿ, ಅದಕ್ಕೆ ಆತ ಬದ್ಧನಾಗಿರ್ಬೇಕಾಗತ್ತೆ. ಮತ್ತೆ ಆತ ಉಲ್ಟಾ ಹೊಡೆದ್ರೆ, ಅಂದ್ರೆ ಮತ್ತೆ ಆತ ತನ್ನ ಈಗ ಕೊಟ್ಟಿರುವಂತ ಹೇಳಿಕೆಯಿಂದ ಹಿಂದೆ ಸರಿದ್ರೆ ಆಗ ಮತ್ತೆ ಅವನನ್ನ ಆರೋಪಿಯನ್ನ ಮಾಡೋದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಹೀಗಾಗಿ ಎಲ್ಲಾ ಪ್ರಕ್ರಿಯೆನ ವಿವರಿಸ್ತಾ ಇದ್ದಾರೆ. ಜೊತೆಗೆ ಪ್ರಾಸಿಕ್ಯೂಷನ್ ನ ಒಂದು ವಾದವನ್ನು ಕೂಡ ಕೇಳಬೇಕು ಈ ವಿಚಾರದಲ್ಲಿ. ಮತ್ತೆ ಈತನ ಒಂದು ಮಾಫಿ ಸಾಕ್ಷಿಯಿಂದ ಕೇಸ್ಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಕೂಡ ಕೋರ್ಟ್ ತಿಳ್ಕೋಬೇಕು ಅಂತೇಳಿ ಈಗ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕೇಸ್ಗೆ ಇದು ಬಹಳ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಈ ಕೇಸ್ನಲ್ಲಿ ಮಾಫಿ ಸಾಕ್ಷಿಯನ್ನೇ ಆಗಿ ಕೋರ್ಟ್ ಯಾರು ಕನ್ಸಿಡರ್ ಆಗೋದ್ರೆ, ಯಾಕಂದ್ರೆ ಈ ಕೇಸ್ನಲ್ಲಿ ಪ್ರದೋಷ್ ಪಾತ್ರ ಇರುವಂತದ್ದು ಎಲ್ರಿಗೂ ಗೊತ್ತಿರುವಂತದ್ದೇ. ಅಂದ್ರೆ ಆತ ಅದನ್ನ ಸಾಕ್ಷ್ಯ ನಾಶ ಇರ್ಬೋದು, ಜೊತೆಗೆ ದರ್ಶನಿಗೆ ಸಹಕಾರ ಕೊಟ್ಟಿದ್ದಂಥದ್ದು, ಇತರ ಆರೋಪಿಗಳ ಸಹಕಾರ ಕೊಟ್ಟಿರುವಂತದ್ದು ಇತ್ಯಾದಿಗಳ ಒಂದು ಆರೋಪ ಇದೆ. ಆ ದೋಷಾರೋಪ ಪಟ್ಟಿಯಲ್ಲಿ ಕೂಡ ಎಲ್ಲ ಅಂಶಗಳಿದೆ. ಇದಕ್ಕೆ ಪೂರಕವಾಗಿ ಪ್ರಾಸಿಕ್ಯೂಷನ್ಗೆ ಪೂರಕವಾಗಿ ಈಗ ಪ್ರದೋಷ್ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಇತರೆ ಆರೋಪಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಇತರ ಆರೋಪಿಗಳಿಗೆ ಖಂಡಿತ ಈಗ ಸಂಕಷ್ಟಕ್ಕೆ ಗುರಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಕೋರ್ಟ್ ಮುಂದಿನ ದಿನಗಳಲ್ಲಿ ಈ ಕ್ಷಮಾದಾನ ಹೇಗೆ ಪರಿಗಣಿಸುತ್ತೆ, ಮತ್ತೆ ಇವರ ಸಾಕ್ಷಿಗೆ ಎಷ್ಟು ಮಹತ್ವ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕು.
ರಮೇಶ್ ಇಲ್ಲಿ ಒಂದು ಸಂಗತಿ ಏನು ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಅಂತ ನಂಬರ್ 1. ಯಾಕಂದರೆ ಇವ್ರು ಹೇಳುವಂಥ ವಿವರಗಳಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ ಅಂತ ಏನಾದರೂ ಈ ಪುಂಖಾನುಪುಂಖವಾಗಿ ಕತೆ ಪೋಣಿಸ್ಬಿಟ್ಟಿದ್ರೆ ಈಗ ಏನೇನು ನಡೆದಿದೆ ಏನು ಎತ್ತ ಅಂತ ಗೊತ್ತು, ಅದಕ್ಕೆ ಪೂರಕವಾಗಿ ಏನಾದರೂ ಇವರು ಕತೆ ಸೇರಿಸಿ ನಾನು ಹೊರಗಡೆ ಬಂದರೆ ಸಾಕಪ್ಪ ಅಂತ ಏನಾದರೂ ಕತೆ ಹೆಣದ್ಬಿಟ್ರೆ ಖಂಡಿತ ಇದೇನು ಈಗ ಪ್ರಾಸಿಕ್ಯೂಷನ್ ಒಂದ್ಸಲ ಈತನನ್ನ ಅಪ್ರೂವರ್ ಅಂತ ಹೇಳಿ ಪರಿಗಣಿಸಿದ ನಂತರ ಈತನ ಹೇಳಿಕೆಯನ್ನ ದಾಖಲಿಸಿದ ನಂತರ ಆಗ ಏನಾದ್ರು ಈತನ ಹೇಳಿಕೆಯಲ್ಲಿ ಏನಾದ್ರು ಲೋಪ ಇದ್ರೆ, ಯಾಕಂದ್ರೆ ಈತನ ಹೇಳಿಕೆ ಮತ್ತೆ ಪ್ರಾಸಿಕ್ಯೂಷನ್ ಸಾಕ್ಷಿ ಪರಸ್ಪರ ಪೂರಕವಾಗಿದ್ರೆ ಆಗ ಇದನ್ನ ಸಾಕ್ಷಿಯನ್ನಾಗಿ ಕೋರ್ಟ್ ಪರಿಗಣಿಸಬಹುದು. ಅಂದ್ರೆ ಆಗ ಆತನ ಪಾಟಿಸೋ ಅಂದ್ರೆ ಈತನ ಹೇಳಿಕೆನ ಸಂಪೂರ್ಣ ಸತ್ಯ ಅಂತ ಹೇಳಿ ಕೋರ್ಟ್ ಒಪ್ಪಬೇಕಾಗಿಲ್ಲ. ಆದ್ರೆ ಈತನನ್ನ ಕೂಡ ಇತರೆ ಸಾಕ್ಷಿಗಳು ಅಂದ್ರೆ ಬೇರೆ ಸಾಕ್ಷಿಗಳನ್ನ ಹೇಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೋ ಅದೇ ತರ ದರ್ಶನ್ ಮತ್ತೆ ಪವಿತ್ರ ಕೂಡ ಪರ ವಕೀಲರು ಕೂಡ ಈತನ ಹೇಳಿಕೆಯನ್ನ ಪಾಟಿ ಸವಾಲಿಗೆ ಗುರಿಪಡಿಸಬಹುದು. ಈತನನ್ನು ಕೂಡ ಪಾಟಿ ಸವಾಲಿಗೆ ಗುರಿಪಡಿಸಿ ಆತ ಹೇಳುವಂತ ಪ್ರತಿಯೊಂದು ಅಂಶ ಕೂಡ ಹೇಗೆ ಸತ್ಯ ಅಥವಾ ಹೇಗೆ ಸುಳ್ಳು ಅನ್ನೋದನ್ನ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮೂಲಕ ಬಯಲಿಗೆ ಹೇಳುವಂತ ಒಂದು ಜವಾಬ್ದಾರಿ ದರ್ಶನ್ ಮತ್ತೆ ಪವಿತ್ರ ಗೊಳಿಸಿರೋದ್ರಿಂದ ಇತರ ಆರೋಪಿಗಳ ವಕೀಲರದ್ದಾಗಿರುತ್ತೆ. ಹೀಗಾಗಿ ಇದು ಇನ್ನೂ ಹೆಚ್ಚಿನ ಚಾಲೆಂಜಿಂಗ್ ಆಗಿರುತ್ತೆ ದರ್ಶನ್ ಮತ್ತೆ ಪವಿತ್ರ ಗೌಡ ಪಾಲಿಗೆ. ಹೀಗಾಗಿ ಈಗ ಈತ ಹೇಳುವಂತ ಹೇಳಿಕೆ ಜೊತೆಗೆ ಪ್ರಾಸಿಕ್ಯೂಷನ್ ಹಾಜರುಪಡಿಸುವಂತ ಸಾಕ್ಷ್ಯಾಧಾರಗಳು ಇತ್ಯಾದಿಗಳು ಒಂದಕ್ಕೊಂದು ಮ್ಯಾಚ್ ಆಗೋದ್ರೆ ಆಗ ಸ್ವಲ್ಪ ಮಸ್ತಿಗೆ ಒಂದು ಇಕ್ಕಟ್ಟಿಗೆ ಎದುರಿಸಬೇಕಾಗತ್ತೆ. ಜೊತೆಗೆ ಇನ್ನೊಂದು ವಾದನೂ ಇರುತ್ತೆ, ಏನಂದ್ರೆ ಈತ ಆರೋಪಿ ಆಗಿರೋದ್ರಿಂದ ಅದು ತಪ್ಪಿಸ್ಕೊಳ್ಳೋಕೋಸ್ಕರ ಈ ರೀತಿ ವಿಟ್ನೆಸ್ ಆಗಿದ್ದಾನೆ, ಹೀಗಾಗಿ ಈತ ವಾದನ ನಂಬಾರ್ದು ಅಂತ ಹೇಳಿ ಕೂಡ ಇವ್ರು ವಾದ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆದ್ರೆ ಈ ಕೇಸ್ನಲ್ಲಿ ಹಿಂದೆ ವಿನಯ್ ಕುಲಕರ್ಣಿ ಕೇಸನ್ನು ನಾವು ನೋಡ್ದಂಗೆ A1 ಅದರಲ್ಲಿ ಅಪ್ರೂವರ್ ಆಗಿ ಬದಲಾಗಿದ್ದ, ಅದು ಆ ಕೇಸ್ಗೆ ಬಹಳ ದೊಡ್ಡ ಶಕ್ತಿನ ತಂದುಕೊಟ್ಟಿತ್ತು, ಆರೋಪಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಹೀಗಾಗಿ ಈ ಕೇಸ್ನಲ್ಲಿ ಕೂಡ ಅಪ್ರೂವರ್ ಅಂತ ಹೇಳಿ ಒಂದ್ಸಲ ಕನ್ಸಿಡರ್ ಆಗೋದ್ರೆ ಮತ್ತೆ ಈ ಕೇಸ್ನಲ್ಲಿ ಆತನ ಮೋಟಿವ್ ಏನಿಲ್ಲದಿದ್ರು ಕೂಡ ಆತನ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಈತನ ಹೇಳಿಕೆಗೆ ಏನಾದ್ರು ಕೋರ್ಟ್ ಒಂದ್ ವೇಳೆ ಯಾರು ಆದ್ಯತೆ ಕೊಟ್ಟು ಜೊತೆಗೆ ಪೂರಕ ಸಾಕ್ಷಿಗಳು ಕೂಡ ಈತನ ಹೇಳಿಕೆ ಪ್ರಕಾರನೇ ಇದ್ರೆ ಹಾಗೆ ಖಂಡಿತ ಆದ್ರೂ ಸ್ವಲ್ಪ ಮಟ್ಟಿಗೆ ಸವಾಲಿನ ಸಂಗತಿ ಆಗಿರುತ್ತೆ ದರ್ಶನ್ಗೆ. ಹೇಗೆ ಆ ದರ್ಶನ್ ಪರ ವಕೀಲರು ಹೇಗೆ ಟ್ಯಾಕಲ್ ಮಾಡ್ತಾರೆ, ಹೇಗೆ ಇದನ್ನ ಮೆಟ್ಟಿ ನಿಲ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಈಗ ಇನ್ನುಳಿದಂಥವ್ರು ಕೂಡ ಈತನ ಹಾದಿಯನ್ನೇ ಹಿಡಿದು ಬಿಟ್ರೆ ಈ ಕೇಸ್ ಎಷ್ಟು ಜಟಿಲ ಆಗ್ಬೋದು ಅಂತ ದರ್ಶನ್ ಗ್ಯಾಂಗಿಗೆ. ಖಂಡಿತ ರಂಗನಾಥ್, ಇದು ದರ್ಶನ್ಗೆ ಬಹಳ ಇದು ಒಂಥರ ಬಹಳ ಚಿಂತೆಗೆ ಒಳಪಡಿಸುವಂತ ವಿಚಾರಣೆ ಆಗಿರುತ್ತೆ ಸಹಜವಾಗಿನೇ. ಯಾಕೆಂದ್ರೆ ಈಗ ಜೊತೆಲಿದ್ದಂತ ವ್ಯಕ್ತಿ ಸಹ ಆರೋಪಿ ಆಗಿರೋ ವ್ಯಕ್ತಿ ಈಗ ತನ್ನ ವಿರುದ್ಧನೇ ಹೇಳಿಕೆ ನೀಡ್ತಿರೋದ್ರಿಂದ ಜೊತೆಗೆ ಇಬ್ರು ಕೂಡ ಒಂದೇ ಸೆಲ್ಲಲ್ಲಿ ಇದ್ದಾರೆ. ಹೀಗಾಗಿನೇ ನಿನ್ನೆ ಅರ್ಜಿನಲ್ಲಿ ಮತ್ತೊಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ, ಏನಂದ್ರೆ ಪ್ರತ್ಯೇಕ ಸೆಲ್ಗೆ ಇಡಬೇಕು A14 ಪ್ರದೋಷನ ಆತನನ್ನ ಕೂಡ ವಿಚಾರಣೆಗೆ ಒಳಪಡಿಸೋದಾದ್ರೆ ಪ್ರತ್ಯೇಕ ಸೆಲ್ನಲ್ಲಿ ವಿಚಾರಣೆಗೆ ಒಳಪಡಿಸಬೇಕು, ದರ್ಶನ ಜೊತೆಗೆ ಇಡಬಾರ್ದು ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ಈಗ ಸಹಜವಾಗೇನೆ ಆ ಒಂದು ರೀತಿ ಈಗ ದರ್ಶನ್ಗೂ ಇದೆ, ಅದೇ ರೀತಿ ಪ್ರದೋಷ್ಗೂ ಕೂಡ ಈ ಕೇಸ್ನ ಪಾರಾಗಬೇಕು ಅನ್ನೋಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಿಮವಾಗಿ ಇದೆಲ್ಲ ಸಕ್ಸಸ್ ಆಗ್ತಾರ, ಕೋರ್ಟ್ ಈ ಕ್ಷಮಾದಾನ ಅರ್ಜಿಯನ್ನ ಪರಿಗಣಿಸಿ ಕ್ಷಮಾದಾನ ಕೊಟ್ಟು ಅವ್ರಿಗೆ ಜಾಮೀನು ಕೊಡುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆ ನಂತರ ಈಗ ದರ್ಶನ್ ಈ ಒಂದು ಸಾಕ್ಷಿಗಳನ್ನ ಈಗ ಮತ್ತೊಂದು ಎಕ್ಸ್ಟ್ರಾ ಸಾಕ್ಷಿ ಈಗ ಉದ್ಭವ ಆದಂತಾಗಿದೆ ಈ ಕೇಸ್ನಲ್ಲಿ. ಯಾಕಂದ್ರೆ ಇಬ್ರು ಐ ವಿಟ್ನೆಸ್ ಇದ್ದಾರೆ ಈ ಕೇಸಲ್ಲಿ. ಕಿರಣ್ ಮತ್ತು ಪುನೀತ್ ಅಂತ ಇಬ್ರು ಐ ವಿಟ್ನೆಸ್ ಇದ್ದಾರೆ. ಈಗ ಇಬ್ರು ಐ ವಿಟ್ನೆಸ್ಗಳು ಇನ್ನೂ ಹೇಳಿಕೆನ ಕೊಟ್ಟಿಲ್ಲ ಕೋರ್ಟ್ ಮುಂದೆ. ಆದ್ರೆ ಈಗ ಈ ಅಪೂರ್ವರಾಗಿ ಆರೋಪಿನೇ ಹೇಳಿಕೆ ಕೊಡೋದಕ್ಕೆ ಮುಂದಾಗಿರೋದ್ರಿಂದ ಇದು ಜೊತೆಗೆ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸೋದಕ್ಕೆ ಸಿದ್ಧ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ಖಂಡಿತ ಇದು ದರ್ಶನ್ ಪಾಲಿಗೆ ಬಹಳ ದೊಡ್ಡ ಸವಾಲನ್ನ ಎದುರಿಸಬೇಕಾಗತ್ತೆ. ಒಂದ್ ವೇಳೆ ಸ್ವಲ್ಪ ಮಾಡಿದ್ರು ಇಲ್ಲಿ ಶಿಕ್ಷೆಗೂ ಆಗುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಇದು ಬಹಳ ದೊಡ್ಡ ಸವಾಲಿನ ಸಂಗತಿ ದರ್ಶನ್ ಮತ್ತೆ ದರ್ಶನ್ ಪರ ವಕೀಲರು ಕೂಡ ಇದು ದೊಡ್ಡ ಸವಾಲಿನ ಸಂಗತಿ ಆಗಿರುತ್ತೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಮೇಶ್.